ನನ್ನ ಕಣ್ಣಲ್ಲಿ ಬಸವಣ್ಣ ಒಂದು ಅಸ್ಮಿತೆಯಾಗಿ ಲಿಂಗಾಯತ ಸಮುದಾಯ ಎತ್ತಿ ಹಿಡಿತಿರೋದು ನಂಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಫೋಟೋ ಹಾಕೊಂತಾರೆ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಈ 3 ಲೈನಿನ ಪೋಸ್ಟ್ ಕೆಲವು ಮೀಡಿಯಾ ಔಟ್ಲೆಟ್ಸ್ ಅದನ್ನು ಅವರು ಸಣ್ಣದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಯಿತು. ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಸಿನಿಮಾಗಳು ಓಡ್ತಾ ಇಲ್ಲ, ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ, ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಇವ್ರು ಮಾಡೋದು ವರ್ಷಕ್ಕೆ 1, 2, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಬರ್ತಿದ್ದಾರೆ. ಏನಾದರೂ ಬದಲಾವಣೆ ಕಾಣುತ್ತಾ ಕರ್ನಾಟಕ? ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಅಂಜಿದರೆ ಎಂತಯ್ಯ. ನಿಮ್ ವೈಫಿಗೆ ತುಂಬಾ ಇಷ್ಟ ಮೈನಾ ಫಿಲಂ ಸಾಂಗ್, ನಾನ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ತುಂಬಾ ಇಷ್ಟ ಸಿನಿಮಾ. ಸಡನ್ ಆಗಿ ಸಿನಿಮಾದಿಂದ ಸ್ವಲ್ಪ ದೂರ ಉಳ್ಕೊಂತೀರಂದಾಗ ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ನಾನು ಸಡನ್ ಆಗಿ ಸಿನಿಮಾದಿಂದ ದೂರ ಉಳ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಒಂದು 2011ರಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಸಿನಿಮಾದ ರಂಗದಲ್ಲಿ ಇದ್ದಾಗಲೂ ಕೂಡ ಬಹಳ ಒಂದು ಚೂಸಿಯಾಗಿ ಕೆಲವು ಸಿನಿಮಾಗಳೇ ಮಾಡಿರೋದು. ನಾನು ಮಾಡಿರೋದೇ ಒಂದು ಬೆರಳೆಣಿಕೆಯಷ್ಟು ಸಿನಿಮಾಗಳು. ಆ್ಯಂಡ್ ಅವು ಚೆನ್ನಾಗಾಗಿದೆ ಅಂದರೆ ಪೂಜಾ ಅವರೇ, ಇಟ್ಸ್ ಗ್ರೇಟ್ ರೈಟಿಂಗ್, ಇಟ್ಸ್ ಗ್ರೇಟ್ ಡೈರೆಕ್ಷನ್, ಇಟ್ಸ್ ಗ್ರೇಟ್ ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ವರ್ಕ್, ಆ ಪ್ರೊಡ್ಯೂಸರ್ಗಳು ರಿಸ್ಕ್ ತೊಗೊಂಡು ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್, ಅದರಿಂದ ಎಲ್ಲ ಚೆನ್ನಾಗಾಗಿದೆ. ನನಗೂ ಅದ್ರಲ್ಲಿ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿತ್ತು. ಒಂದು ವೆರಿ ಕಂಟೆಂಟ್. ಈ ಚಳವಳಿಗೆಲ್ಲ ಇಳಿದ್ಮೇಲೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಚೇತನ್ ಹಾಕೊಂಡ್ರೆ ಇವ್ನು ಸುಮ್ಮನೆ ಕಾಂಟ್ರವರ್ಸಿ ಗುರು ಬೇಡ ಅಂತ ಹೇಳಿದ್ದೇನಾದ್ರೂ ಉಂಟಾ? ನನಗೆ ನೇರವಾಗಿ ಹೇಳಿಲ್ಲ, ಬಟ್ ಆ ಮನಸ್ಥಿತಿ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ಇರುತ್ತೆ, ಇದ್ದೇ ಇರಿಸಿ. ಫಸ್ಟ್ ನೋಡಿ ಪೂಜಾ ಅವರೇ, ಸಿನಿಮಾ ಇಸ್ ಅ ಬಿಗ್ ರಿಸ್ಕ್. ಸಿನಿಮಾ ಅನ್ನೋದು ಯಾವುದೇ ಬಿಸ್ನೆಸ್ಗಳಿಗಿಂತ ಸಿನಿಮಾ ಇಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಯು ಟಾಕ್ ಅಬೌಟ್ 2.5-3.5% ಸಕ್ಸಸ್ ರೇಟ್. ಅದು ಒಂದು ಹೊಸಬ್ರ ಸಿನಿಮಾ ಅಥವಾ ಸ್ಟಾರ್ ಅಲ್ಲದೆ ಇರೋ ಸಿನಿಮಾ ಅಂದರೆ ಇನ್ನೂ ಕಡಿಮೆ ಸಕ್ಸಸ್ ರೇಟ್. ಸೊ ಅದೆಲ್ಲ ಸಕ್ಸಸ್ ರೇಟ್ ಅಷ್ಟು ರಿಸ್ಕ್ ಇದ್ದು ಅದರ ಮೇಲೆ ಹೋರಾಟ ಚಳುವಳಿ ಇನ್ನೂ ರಿಸ್ಕ್ ಬಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್ ದ್ಯಾಟ್ ಈಸ್ ದ ಪ್ರೈಸ್ ಯು ಪೇ ಫಾರ್ ಆ್ಯಕ್ಟಿವಿಸಮ್. ದ್ಯಾಟ್ ಈಸ್ ಸಮಥಿಂಗ್ ಯು ರಿಸ್ಕ್. ಆ್ಯಂಡ್ ನನಗೆ ಬಿಕಾಸ್ ಐ ಹ್ಯಾವ್ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ದಿ ಓವರ್ ಅಕ್ಸೆಪ್ಟಿಂಗ್, ನಾನು ಸಿನಿಮಾ ನನಗೆ ಅವಕಾಶಗಳು ಬರದೇ ಇದ್ರೂ ಕೂಡ ನಾನು ಚಳುವಳಿಗೆ ಸಂಪೂರ್ಣವಾಗಿ ಮುಂದುವರ್ಸೋಕ್ಕೆ ನಾನು ಇಷ್ಟಪಡ್ತೇನೆ. ಆ ಉದ್ದೇಶ ಇಟ್ಕೊಂಡೆ ಕರ್ನಾಟಕಕ್ಕೆ ಬಂದಿದ್ದು. ನಾನು ಸಿನಿಮಾ ಇದ್ದಿದ್ದು ನನ್ನ ಉದ್ದೇಶ ಇರಲಿಲ್ಲ. ಸಿನಿಮಾ ಇರೋದು ಬೈ ಚಾನ್ಸಾಗಿ ನನಗೆ ಸಿಕ್ತು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆಪರ್ಚುನಿಟಿ. ಬಟ್ ಎಲ್ಲರೂ ನಾನು ಕರ್ನಾಟಕದಲ್ಲೇ ಹುಟ್ಟು ಬೆಳೆದಿದ್ದರೆ ಈ ಸಿನಿಮಾ ಹೀರೋ ಆಗೋದೇ ದೊಡ್ಡದು ಅನಿಸಿರ್ಬೋದು. ನನಗೆ ಅದರಲ್ಲೇನು ದೊಡ್ಡದೇನು ಅನಿಸಲ್ಲ. ನನಗೆ ಹೆಂಗಾಗುತ್ತೆ ಅಂದರೆ ಚೇತನ್ ಅವರೇ, ನೀವು ಈ ಕೆಲವೊಂದು ದೇವರುಗಳನ್ನು, ಹಣೆ ಬರಗಳನ್ನು, ಜ್ಯೋತಿಷಿಗಳನ್ನು ನಂಬಲ್ಲ. ಆದರೂ ಕೂಡ ನೋಡಿ, ಈ ಅನುಗ್ರಹನ ನೀವು ಕರ್ನಾಟಕದ ಜನರಿಗೆ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆಗಬೇಕು, ಆಮೇಲೆ ಚೇತನ್ ಅವರ ವಿಚಾರಧಾರೆಗಳು ಜನರಿಗೆ ಹೋಗಿ ರೀಚ್ ಆಗಬೇಕು ಅನ್ನೋದಕ್ಕೆ ಸಿನಿಮಾ ನಿಮಗೆ ಬಂದಿರೋದು ಒಂದು ರೀತಿ ದೈವಾನುಗ್ರಹ ಅಂತ. ದೈವಾನುಗ್ರಹ ಅಂತ ನಾನು ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂದರೆ, ಲಕ್ ಇಸ್ ವಾಟ್ ಇಟ್ ಇಸ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪೇರ್ಡ್ನೆಸ್. ಸಿ ವಾಟ್ ಈಸ್ ಲಕ್? ಆಪರ್ಚುನಿಟಿ ಮೀಟ್ಸ್ ಪ್ರಿಪೇರ್ಡ್. ಅಂದರೆ ನಾನು ರೆಡಿ ಇದ್ದೆ, ನಾನು ರಂಗಭೂಮಿನಲ್ಲಿದ್ದೆ, ನಾನು ಸ್ಟಡಿ ಮಾಡ್ತಾ ಇದ್ದೆ. ನಾನು ಒಂದು ರೀತಿ ರಂಗಭೂಮಿ ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ರಾಜ್ಕುಮಾರ್ ಅವರ ಏಕಪಾತ್ರ ಅಭಿನಯ ಮಾಡ್ಕೊಂಡು ಬಂದಿರೋದು. ನಾನು ಕಲೆ ಪ್ರಪಂಚದಲ್ಲೇ ಇದ್ದೆ. ಆವಾಗ ಸಿನಿಮಾ ಇಂಡಸ್ಟ್ರಿ ವಾಸ್ ಆಲ್ಸೋ ಇನ್ ಅ ಕೈಂಡ್ ಆಫ್ ರಿಸರ್ಜೆನ್ಸ್. 2006, 2007 ಆ ಸಂದರ್ಭದಲ್ಲಿ ಹೊಸ ಟ್ಯಾಲೆಂಟ್ ಹುಡುಕ್ತಾಯಿದ್ರು, ಹೊಸ ಪ್ರೊಡ್ಯೂಸರ್ಸು, ಎಲ್ಲ ಡೈರೆಕ್ಟರ್ಸು ಹೊಸಬ್ರು ಬರ್ತಾಯಿದ್ರು. ನನಗೆ ಅಲ್ಲಿ ಪ್ರಿಪೇರ್ಡ್ ಆಗಿದ್ದೆ, ಅವಕಾಶ ಬಂತು. ಅದನ್ನು ನನಗೆ ಅದರಿಂದ ನನ್ನ ಪ್ರಾಮಾಣಿಕ ಪ್ರಯತ್ನ ಆಯಿತು. ಬಟ್ ನಾನು ದೈವ ರೀತಿ ಅಂತ ಅದು ಸಹಕಾರ ಆಯ್ತದು. ಕರ್ನಾಟಕದ ಜನರಿಗೆ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆದಂತ ಚೇತನ್ ಅವರ ವಿಚಾರಧಾರೆಗಳನ್ನ ಜನರಿಗೆ ತಿಳಿಸಕ್ಕೆ ಸಿನಿಮಾ ಹೆಲ್ಪ್ ಆಯ್ತು. 100% ಸತ್ಯ. ಅದಕ್ಕೆ ಹೆಲ್ಪ್ ಆಯಿತು, ಒಂದು ವೇದಿಕೆ ಕೊಟ್ಟು. ಆ ವೇದಿಕೆಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಬಟ್ ಬಹುತೇಕರು ಸಿನಿಮಾದಲ್ಲಿ ಸಕ್ಸಸ್ ಆದಾಗ ದೇ ಲುಕ್ ಫಾರ್ ಮೋರ್ ಪರ್ಸನಲ್ ಸಕ್ಸಸ್ ಹೊರತು ಅದನ್ನೇ ತೊಗೊಂಡು ಸಮಾಜಕ್ಕೆ ವಾಪಸ್ ಕೊಡೋ ದೃಷ್ಟಿ ಇರೋದು ಭಾಳ ಕಡಿಮೆ. ಸೊ ನನಗೆ
ಐ ಆಮ್ ಗ್ರೇಟ್ಫುಲ್ ಫಾರ್ ದರ್ ಆಪರ್ಚುನಿಟಿ ಆ್ಯಂಡ್ ಅದು ನನಗೆ ಸಕ್ಸಸ್ ಸಿಕ್ಕಿದೆ, ಆ ರೀತಿ ಸಿನಿಮಾದಲ್ಲೂ ಸಿಕ್ಕಿದೆ, ಚಳುವಳಿನೂ ಒಂದು ಮಟ್ಟಿಗೆ ಸಿಕ್ಕಿದೆ. ಬಟ್ ಇಟ್ ಈಸ್ ಆಲ್ಸೋ ಅಬೌಟ್ ಅ ಮೈಂಡ್ ಸೆಟ್. ಇಟ್ ಇಸ್ ಆಲ್ಸೋ ಅ ಮೈಂಡ್ ಸೆಟ್. ಸಿನಿಮಾದಲ್ಲಿ ಸೇರೋರು ಹೆಚ್ಚಾಗಿ ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಒಂದು ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ಒಂದು ಹೀರೋ ಆಗೋಕ್ಕೆ, ನಾನು ಎಲ್ಲರೂ ಅಂತ ಅಲ್ಲ, ಡೈರೆಕ್ಟರ್ ಆಗೋಕ್ಕೆ ಇಟ್ ಟೇಕ್ಸ್ ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟಿವಿಟಿ, ಎಕ್ಸ್ಟ್ರಾರ್ಡಿನರಿ ವಿಷನ್. ಅದ್ರಲ್ಲಿ ಎರಡು ಮಾತಿಲ್ಲ. ಆ್ಯಸ್ ಅ ರೈಟರ್, ಡೈರೆಕ್ಟರ್, ಮೆನಿ ಆಸ್ ಟೆಕ್ನಿಷಿಯನ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಭಾಳ ರಿಸ್ಕ್ ತೊಗೊತಾರೆ. ಬಟ್ ಆ್ಯಸ್ ಎ ಹೀರೋ ಆಗಬೇಕು ಅಂದಾಗ ಇಟ್ ಈಸ್ ನಾಟ್ ಅಬೌಟ್ ದ ಆರ್ಟ್. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಾನು ದೊಡ್ಡ ಹೀರೋ ಆಗಬೇಕು, ನಾನು ಬೆಳಿಬೇಕು, ನಾನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ನಾನು ಪ್ರಚಾರದಲ್ಲಿರಬೇಕು, ನಾನು ಸ್ಟಾರ್ ಆಗಬೇಕು, ನಾನು ಬಿಲ್ಡಪ್ ತೊಗೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾರೆ. ಸೊ ಅದು ಸಿಕ್ಕಾದ್ಮೇಲೆ ಅದು ಇನ್ನೂ ಬೇಕು ಅಂತಾರೆ. ನನ್ನ ಉದ್ದೇಶ ಅದು ಯಾವತ್ತೂ ಇದ್ದಿಲ್ಲ. ಕರ್ನಾಟಕದ ಜನ ಸರ್, ಇಲ್ಲಿ ನಾನು 2 ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಒಬ್ರು ವಿದೇಶದಲ್ಲಿ ಓದಿ ಒಂದು ಅದ್ಭುತವಾದಂತಹ ಭವಿಷ್ಯವನ್ನ ಕಟ್ಕೊಳ್ಳುವಂತ ಅವಕಾಶ ಇದ್ರೂ ಕೂಡ ಹುಟ್ಟಿ ಬೆಳೆದಿರುವ ನಾಡಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಬೇಕು, ಕೊಡುಗೆ ಕೊಡಬೇಕು, ಇಲ್ಲಿ ಜನರಿಗೆ ಒಂದು ಸರಿ ಸಮನಾದಂತ ಒಂದು ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಬಂದಂತ ಚೇತನ್ ಅಂತ. ಸಿನಿಮಾದಲ್ಲಿ ಅವಕಾಶಗಳು ಬೇಕಾಗಿಲ್ಲ ನನಗೆ, ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದಂತ ಚೇತನ್ ಒಂದ್ ಕಡೆ. ಮತ್ತೊಂದು, ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಕ ಮೇಲೆ ಕರ್ನಾಟಕ ಬೇಡ, ನಾವು ಅಮೆರಿಕ ಲೆವೆಲ್ಗೆ ಬೆಳೆಯೋಣ ಅಂತ ಹೋಗುವಂತ ಹೀರೋಗಳು ಮತ್ತೊಂದು ಕಡೆ. ದೇರ್ ಇಸ್ ಡೆಫಿನೆಟ್ಲಿ ಇಂಡಿವಿಜುವಲ್ ಇಂಟೆನ್ಷನ್, ಇಂಡಿವಿಜುವಲ್ ಡ್ರೀಮ್ಸ್, ಇಂಡಿವಿಜುವಲ್ ವ್ಯಾಲ್ಯೂ ಸಿಸ್ಟಮ್, ಇದೆಲ್ಲ ಕೂಡ ಒಬ್ಬೊಬ್ಬರಿಂದ ಬೇರೆ ಬೇರೆ. ಅದನ್ನ ನಾಡು ನುಡಿ ಭಾಷೆಗೋಸ್ಕರ, ಆಮೇಲೆ ಸೋಷಿಯಲ್ ಕನ್ಸರ್ನ್ಗೋಸ್ಕರ ಆ ಮನಸ್ಥಿತಿಗಳನ್ನ, 2 ಮನಸ್ಥಿತಿಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟಾಗ ನಿಮ್ಗೆ ಅನ್ಸುತ್ತೆ? ನಾನು ಹಾಗೆ ಐ ಡೋಂಟ್ ಅವೆರಡನ್ನೇ ಕಂಪೇರ್ ಮಾಡಿದ್ರೆ ಟೂ ಮೆನಿ ವೇರಿಯಬಲ್ಸ್ ಆಗುತ್ತೆ. ಜಸ್ಟ್ ಟೂ ಮೆನಿ ವೇರಿಯಬಲ್ಸ್. ಒಂದಂತೂ ನಿಜ, ನೀವು ಸಿನಿಮಾ ರಂಗದಲ್ಲಿ ನೀವು ಯಾವುದೇ ಪಾತ್ರ ವಹಿಸಿ, ಆ್ಯಕ್ಟರ್, ಡೈರೆಕ್ಟರ್, ಟೆಕ್ನಿಷಿಯನ್, ಪ್ರೊಡ್ಯೂಸರ್, ನಿಮ್ಮ ಪರ್ಸನಲ್ ಬೆನಿಫಿಟ್ಗಿಂತ ಸಿನಿಮಾ ರಂಗದ ಬೆನಿಫಿಟ್ ಮಾಡಿದ್ರೆ ಇಟ್ಸ್ ಐ ರೆಸ್ಪೆಕ್ಟ್. ನನಗೆ ಅದ್ರ ಬಗ್ಗೆ ಭಾಳ ವ್ಯಾಲ್ಯೂ, ಅದ್ರ ಬಗ್ಗೆ ಭಾಳ ಗೌರವ. ಯಾವಾಗ ಇಟ್ ಬಿಕಮ್ಸ್ ಅಬೌಟ್ ಯುರ್ ಓನ್ ಪರ್ಸನಲ್ ಗ್ಲೋರಿ, ಯುರ್ ಓನ್ ಪರ್ಸನಲ್ ಬೆನಿಫಿಟ್, ಯುರ್ ಓನ್ ಪಾಕೆಟ್ ಬುಕ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆದಾಗ ದೆನ್ ದಿ ಇಂಡಸ್ಟ್ರಿ ಲೂಸಸ್ ಔಟ್. ಓಕೆ, ಅದು ನೇರವಾದ ಪ್ರಶ್ನೆ ಸರ್. ಕನ್ನಡ ಚಿತ್ರರಂಗ ಇವತ್ತಿನ ಸ್ಥಿತಿಯಲ್ಲಿ ಇರುವಂತದ್ದನ್ನ ನೋಡಿದ್ರೆ, ಕನ್ನಡದ ಕೆಲವು ಹೀರೋಗಳು ಇವತ್ತಿನ ಸ್ಥಿತಿಯಲ್ಲಿ ಇರುವಂತದ್ದನ್ನ ನೋಡಿದ್ರೆ, ಈಗ ನೀವೇನು ಒಂದು ಪಾಯಿಂಟ್ ಅನ್ನು ಎಗ್ರೈಸ್ ಮಾಡ್ತಿದ್ರಲ್ಲ, ಇದಕ್ಕೆ ಹತ್ತಿರದಲ್ಲಿ ಇದ್ದಾರೆ ಅಂತ ಅನ್ಸಲ್ಲ ಸರ್ ನಿಮಗೆ? ನೋಡಿ ಹೇಮಂತ್ ಅವರೇ, ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡೋನಲ್ಲ. ಆ್ಯಂಡ್ ಅವರ ವಿಷನ್ ನನಗೆ ಏನನ್ಸುತ್ತೆ ಅಂದರೆ, ಸಿನಿಮಾ ಹೀರೋಗಳು ಯಾರು ಜಾಸ್ತಿ ಪಡೆದಿದ್ದಾರೆ ಸಮಾಜದಿಂದ, ನನ್ನಂತೂ ನಾವು ಜಾಸ್ತಿ ವಾಪಸ್ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅವರು ಜಾಸ್ತಿ ಇನ್ವಾಲ್ವ್ ಆಗಲಿ, ಮಾತಾಡಲಿ, ಅವರ ವಿಷನ್ ಏನಿದೆ ಅಂತ ಹೇಳ್ಕೊಳ್ಳಿ, ಅದರ ತಕ್ಕಂತೆ ಕೆಲಸ ಮಾಡಲಿ. ಬಿಕಾಸ್ ದ ವೇ ಸಿನಿಮಾ ಇಂಡಸ್ಟ್ರಿ ಇಸ್ ಸ್ಟ್ರಕ್ಚರ್ಡ್, ಹೇಮಂತ್ ಅವರೇ, ಪೂಜಾ ಅವರೇ, ಇಟ್ಸ್ ಅ ವೆರಿ ಅನ್ಜಸ್ಟ್ ಸ್ಟ್ರಕ್ಚರ್. ಸಿನಿಮಾ ರಂಗದಲ್ಲಿ ಏನಿದೆ ಸ್ಟ್ರಕ್ಚರಲ್ಲಿ ಅಂದರೆ, ನಿಮಗೆ ಕ್ರಿಯೇಟಿವ್ ಸಕ್ಸಸ್ಸಿಗೆ ರೈಟರ್, ಡೈರೆಕ್ಟರ್ ಪಾತ್ರ ಭಾಳ ದೊಡ್ಡದು. ಫೈನಾನ್ಷಿಯಲ್ ಸಕ್ಸಸ್ಸಿಗೆ ಪ್ರೊಡ್ಯೂಸರ್ ಭಾಳ ರಿಸ್ಕ್ ತೊಗೊತಾರೆ. ಬಟ್ ದಿ ಓವರ್ವೆಲ್ಮಿಂಗ್ ಬೆನಿಫಿಷಿಯರಿ ಆಫ್ ಆಲ್ ಆಫ್ ದಿಸ್ ಬಿಕಮ್ಸ್ ದ ಹೀರೋ, ದ ಲೀಡ್ ಮೇಲ್ ಎಸ್ಪೆಷಲಿ. ಆ್ಯಂಡ್ ದ ಲೀಡ್ ಮೇಲ್ ಅದಕ್ಕೆ ಕಾರಣರಾಗಿರೋದು ಭಾಳ ಸ್ವಲ್ಪ, ಬಟ್ ದ ಬೆನಿಫಿಟ್ ಸಿಗೋದು ಭಾಳ ಜಾಸ್ತಿ. ಸೊ ದಿಸ್ ಈಸ್ ದ ಇನ್ಹೆರೆಂಟ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಅದನ್ನು ಗೊತ್ತಾದ ಮೇಲೆ, ಅದು ನಾನು ಒಬ್ಬನಿಗೆ ಗೊತ್ತಿರೋದಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಡಸ್ಟ್ರಿ ಒಳಗಿರೋರು, ಹೊರಗಿರೋರು, ಪೀಪಲ್ ಆರ್ ಅವೇರ್. ಸೊ ಹೀರೋಗಳು ನನ್ನ ಕಣ್ಣಲ್ಲಿ, ನೀವು ಅದನ್ನು ನಿಮ್ಮದೇ ಒಂದು ರೀತಿಯಲ್ಲಿ ಅದನ್ನು ತೊಗೊಳಕ್ಕಿಂತ, ಒಂದು ಪರ್ಸ್ನಲ್ಲಾಗಿ ಅದನ್ನು ನನ್ನಿಂದನೇ ಆಗಿದೆ ಅಂತ, ಆಗಿಲ್ಲ ಅಂತ ಗೊತ್ತಿದ್ದು ನೀವೇನು ಮಾಡ್ಬೋದು ಅಂದರೆ, ಲೆಟ್ಸ್ ಗಿವ್ ಬ್ಯಾಕ್ ಟು ಸೊಸೈಟಿ, ಲೆಟ್ಸ್ ಗಿವ್ ಬ್ಯಾಕ್ ಟು ದಿ ಇಂಡಸ್ಟ್ರಿ. ನಮಗೆ ನಾವು ಕೂಡ ಸಿನಿಮಾ ರಂಗದಲ್ಲಿ ಫೈರ್ ಅಂತ ಒಂದು ಸಂಸ್ಥೆ ಕಟ್ಟಿ, ಅದರಲ್ಲಿ ಕೂಡ ಸಿನಿಮಾ ರಂಗಕ್ಕೆ ನಾವು ಹೆಂಗೆ ಒಳ್ಳೇದು ಮಾಡ್ಬೋದು ಅಂತ 2017 ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾಕಂದ್ರೆ ಸರ್, ಕನ್ನಡ ಚಿತ್ರರಂಗ ಈಗ ಸಂಕಷ್ಟದಲ್ಲಿದೆ, ಇದೆ, ಸಿನಿಮಾಗಳು ಓಡ್ತಾ ಇಲ್ಲ ಇದೆ. ಕೆಲವೊಂದು ಶಿವಣ್ಣನವರ ಅನಾರೋಗ್ಯ, ಪುನೀತ್ ಅವರು ಹೋದ್ಮೇಲೆ ದರ್ಶನ್ ಇಲ್ಲ, ಆಮೇಲೆ ಸುದೀಪ್ ಮತ್ತೆ ಯಶ್ ಇಲ್ಲಿ ಇಲ್ಲ, ಕನ್ನಡ ಸಿನಿಮಾ ಮಾಡ್ತಾ ಇಲ್ಲ. ಈ ತರದ ಸಂಕಷ್ಟದ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇನ್ನೊಂದು ಎಷ್ಟು ಖುಷಿ ಇದೆ ಅಂತ, ಯಾಕಂತ ಹೇಳಿದ್ರೆ KGF, ಕಾಂತಾರ ಆ ಮಟ್ಟಿಗೆ ಹೋಗಿದೆ, ಇಡೀ ಪ್ಯಾನ್ ಇಂಡಿಯಾ ತರ ಎಲ್ಲರೂ ನಮ್ಮ ತಿರುಗಿ ನೋಡಂಗ್ ಮಾಡಿದೆ ಕನ್ನಡ ಇಂಡಸ್ಟ್ರಿ. ಇದು ಇನ್ನೊಂದು ನಾನು ಇದನ್ನೇ ಹೇಳ್ತೀನಿ ಪೂಜಾ, ನಿಮ್ಮ ಮಾತಿಗೆ. ಒಬ್ಬ ಅಂಬಾನಿನೂ ಅದಾನಿ ಬೆಳೆದಿದ ತಕ್ಷಣ ಭಾರತ ದೇಶ ಬೆಳೆಯುತ್ತೆ ಅಂತ ನಾನು ನೋಡೋಕ್ಕಾಗಲ್ಲ. ಕರೆಕ್ಟ್.
ಒಂದು ಕಾಂತಾರ KGF ಚೆನ್ನಾಗಾಗಿರೋದು ಫೈನ್, ವಿ ಆರ್ ಆಲ್ ಹ್ಯಾಪಿ ದಟ್ ಇಸ್ ಅ ಸಕ್ಸಸ್ಫುಲ್ ಸಿನಿಮಾಸ್. ಬಟ್ ಅವೆರಡು 100 ಕೋಟಿ ಗಳಿಸಿದ ಮೇಲೆ ಸಿನಿಮಾ ರಂಗಕ್ಕೆ ಒಳ್ಳೇದಾಗಿದೆ ಅಂತ ಏನಿಲ್ಲ. ಆ ಟೀಮ್ಗಳಿಗೆ ಒಳ್ಳೇದಾಗಿರ್ಬೋದು, ಆ ಟೀಮ್ನಲ್ಲಿ ಕೆಲವು ವ್ಯಕ್ತಿಗಳು ಒಳ್ಳೇದಾಗಿರ್ಬೋದು. ಬಟ್ ನಮಗೆ ಸಿನಿಮಾ ರಂಗ ಬೆಳಿಬೇಕು ಅಂದರೆ ವಿ ಹ್ಯಾವ್ ಟು ಹ್ಯಾವ್ ಅ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್, ಇನ್ ಟರ್ಮ್ಸ್ ಆಫ್ ರೈಟರ್ಸ್, ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್. ಆ್ಯಂಡ್ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡುಗೆ ಕೊಡ್ಬೋದು. ಸಿನಿಮಾ ಒಳಗಡೆಯಿಂದನೂ ಕೊಡುಗೆ ಕೊಡ್ಬೋದು. ನನ್ನ ಕಣ್ಣಲ್ಲಿ ನಾನು ಸಿನಿಮಾ ಹೊರಗಡೆಯಿಂದ ಹೌ ಯು ಬಿಲ್ಡ್ ಅನ್ ಐಡಿಯಲ್ ಸೊಸೈಟಿ ಅಂತ ಕಟ್ತಾ ಬಂದಾಗ, ಆಲೋಚನೆಗಳು ಬೆಳೆದಷ್ಟು, ಎಜುಕೇಷನ್ ಸಿಸ್ಟಮ್ ಬೆಳೆದಷ್ಟು, ಕ್ರಿಯೇಟಿವಿಟಿ ಅದಕ್ಕೆ ಕೊಡಬೇಕಾಗಿರೋ ಒಂದು ರೀತಿ ಒಂದು ಅದಕ್ಕೆ ರೆಕಗ್ನಿಷನ್ ಕೊಟ್ಟಷ್ಟು ವಿ ಕ್ಯಾನ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಫಿಲ್ಮ್ ಇಂಡಸ್ಟ್ರಿ. ಬಿಕಾಸ್ ನೋಡಿ, ಇದು ಮೈಟ್ ಬಿ ಅ ಸ್ಟ್ರೆಚ್, ಬಟ್ ಯಾಕೆ ಮಲಯಾಳಂ ಚಿತ್ರರಂಗ, ಯಾಕೆ ತಮಿಳ್ ಚಿತ್ರರಂಗ ಅವರಿಬ್ಬರು ಕೂಡ ಇನ್ ಮೆನಿ ವೇಸ್ ಹ್ಯಾವ್ ಅ ಹೈಯರ್ ಸಕ್ಸಸ್ಫುಲ್ ಪರ್ಸೆಂಟೇಜ್ ದೆನ್ ಕನ್ನಡ ಅಂದರೆ ಇಟ್ ಇಸ್ ಅವ್ರಿಗೆ ಏನು ಜಾಸ್ತಿ ಬುದ್ಧಿವಂತರೇನಲ್ಲ, ಅವರೇ ಜಾಸ್ತಿ ಏನು ಒಂದು ಟ್ಯಾಲೆಂಟೆಡ್ ಏನಲ್ಲ. ದೇ ಹ್ಯಾವ್ ಬೆಟರ್ ಪೊಲಿಟಿಕಲ್ ಅವೇರ್ನೆಸ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆನ್ ಅ ಸೊಸೈಟಲ್ ಲೆವೆಲ್. ದೇ ಆರ್ ಬೆಟರ್ ಪಾಲಿಟಿಕ್ಸ್. ತಮಿಳುನಾಡಿನಲ್ಲಿ ದ್ರಾವಿಡ ಪಾಲಿಟಿಕ್ಸ್ 60 ವರ್ಷ ಹಿಂದೆ ಪ್ರಾದೇಶಿಕ ಶಕ್ತಿ ಇತ್ತು. ಅದರಿಂದ ಆ ಒಂದು ಅವೇರ್ನೆಸ್ಸಿಂದ ಮೂಮೆಂಟಿಂದ ಫಿಲ್ಮ್ ಇಂಡಸ್ಟ್ರಿಗೂ ಇನ್ಫ್ಲುಯೆನ್ಸ್ ಆಗಿ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಕೇರಳ ಹ್ಯಾಸ್ ಸ್ಟ್ರಾಂಗ್ ಕಮ್ಯುನಿಸ್ಟ್ ಮೂವ್ಮೆಂಟ್, ಆ್ಯಂಡ್ ಅಲ್ಲೂ ಕೂಡ ಒಂದು ರೀತಿ ಅಲ್ಲೂ ಕೂಡ ಬೆನಿಫಿಟ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್, ಇನ್ ಟರ್ಮ್ಸ್ ಆಫ್ ಎಜುಕೇಷನಲ್ ಬೆನಿಫಿಟ್ಸ್ ಆ್ಯಂಡ್ ಓವರ್ ಆಲ್ ಲೈಫ್ ಸ್ಟೈಲ್ ಬೆನಿಫಿಟ್ಸ್. ಅಲ್ಲಿ ಕಂಪ್ಲೀಟ್ ಆ ಪಾವರ್ಟಿ ಅಲಿವಿಯೇಟ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಸೊ ಗ್ರೋಸ್ ಪಾವರ್ಟಿ. ಸೊ ಈ ರೀತಿಯಲ್ಲಿ ಕೇರಳ ಇನ್ ತಮಿಳ್ನಾಡು ಆರ್ ಬೆಟರ್. ಅದರಿಂದ ಆಲ್ಸೋ ದ ಫಿಲ್ಮ್ ಇಂಡಸ್ಟ್ರಿ ಬೆನಿಫಿಟ್ಸ್. ನಾವು ಕರ್ನಾಟಕದಲ್ಲಿ ಸಿನಿಮಾ ರಂಗ ಒಳಗಡೆಯಿಂದ ಬೆನಿಫಿಟ್ ಮಾಡೋದ್ರ ಜೊತೆ ಹೊರಗಡೆಯಿಂದ ಇಫ್ ವಿ ಬಿಲ್ಡ್ ಅನ್ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಮೂವ್ಮೆಂಟ್, ಕ್ರಿಯೇಟ್ಸ್ ಅವೇರ್ನೆಸ್ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್ ಇಕ್ವಾಲಿಟಿ, ಜೆಂಡರ್ ಇಕ್ವಾಲಿಟಿ, ಕ್ಲಾಸ್ ಇಕ್ವಾಲಿಟಿ, ಭಾಷೆ ಸಮಾನತೆ, ಉದ್ಯೋಗದ ಸಮಾನತೆ, ಎಲ್ಲ ರೀತಿ ಶಿಕ್ಷಣ, ಆರೋಗ್ಯ, ಕ್ರೀಡೆ, ಸಾಂಸ್ಕೃತಿಕ ಸಮಾನತೆ, ಎಲ್ಲ ರೀತಿ ಪರಿವರ್ತನೆ ಮಾಡಿದ್ರೆ ಸಿನಿಮಾ ರಂಗಕ್ಕೂ ಬಹಳ ಒಳ್ಳೇದಾಗ. ಅಲ್ಲ, ಈಗ ಪ್ರತಿಭೆ, ಈಗ ಡಾಲಿ ಧನಂಜಯ್ ಕೂಡ ಅಂದೇಳಿ ಬಡವ್ರ ಮಕ್ಕಳು ಬೆಳಿಬೇಕನ್ರಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗಿತ್ತು ಸರ್ ಅದು. ಆಮೇಲೆ ಕೌಂಟರ್ ಆಗಿ ಯಾವ ರೀತಿ ಮಾತಾಡ್ತಿದ್ರು, ಪ್ರತಿಭೆ ಇದ್ದವ್ರು ಬೆಳಿಬೇಕಾ ಅಥವಾ ಬಡವ್ರ ಮಕ್ಕಳು ಬೆಳಿಬೇಕಾ ಅನ್ನುವಂಥ ಪ್ರಶ್ನೆಗಳು. ಅದೇ ರೀತಿ ನೀವು ಮೊನ್ನೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೂ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರಿ. ಅಲ್ಲಿಯೂ ಸಮಾನತೆ ಬೇಕು, ಸಮಾನತೆಯಿಂದ ತಂಡದ ಆಯ್ಕೆಯಾದರೆ ಒಂದು ರೀತಿ ಅಲ್ಲಿ ಸಮಾನತೆ ಸಿಗುತ್ತೆ ಅನ್ನುವಂಥದ್ದು. ಅಲ್ಲಿಯೂ ಕೂಡ ಒಂದು ಪ್ರತಿಭೆ ಅಥವಾ ಪ್ರದರ್ಶನ, ಅದಕ್ಕಿಂತ ಬೇರೆ ರೀತಿ ಸಮಾನತೆ ಯಾವ ರೀತಿ ನೀವು ನೋಡ್ತೀರಾ ಸರ್? ನೀವು ಮಲ್ಟಿಪಲ್ ಪ್ರಶ್ನೆಗಳು ಕೇಳಿದ್ದೀರ. ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ನಾವು ಬೇಕಾದರೆ ಒಂದೊಂದಾಗಿ ಡೈಸೆಕ್ಟ್ ಮಾಡ್ಕೊಂಬರ್ಬೋದು. ಬಟ್ ಕ್ರಿಕೆಟ್ ಬಗ್ಗೆ ನಾನು ಹೇಳ್ತೀನಿ. ಕ್ರಿಕೆಟ್ನಲ್ಲೂ ಕೂಡ ನಮಗೆ ಮೀಸಲಾತಿ ಬೇಕು ಅಂತ ನಾನು ಫೈಟ್ ಮಾಡ್ತಾ ಇದ್ದೀನಿ. ಯಾಕೆ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಸೋಷಿಯಲ್ ಜಸ್ಟಿಸ್, ಇಟ್ ವಿಲ್ ಇಂಪ್ರೂವ್ ದ ಕ್ರಿಕೆಟ್ ಟೀಮ್ ಅನ್ನೋದು ನನ್ನ ವಾದ. ನಾನು ಎಕ್ಸಾಂಪಲ್ ಕೊಡ್ತೀನಿ. 2015-16ರಲ್ಲಿ ಇಂಡಿಯನ್ ರೈಲ್ವೇಸ್ ಬಗ್ಗೆ ದೇರ್ ವಾಸ್ ಅ ಸ್ಟ್ರಾಂಗ್ ರಿಸರ್ಚ್ ಇನ್ ಯೂನಿವರ್ಸಿಟಿ ಮಿಶಿಗನ್. ಇಂಡಿಯನ್ ರೈಲ್ವೇಸ್ ಬೀಯಿಂಗ್ ದ ಲಾರ್ಜೆಸ್ಟ್ ರಿಸರ್ವೇಷನ್ ಗಿವರ್ ಇನ್ ಇಂಡಿಯಾ, ಇನ್ ದ ವರ್ಲ್ಡ್ ಇರ್ಬೋದು. ಸೊ ಆ ಇಂಡಿಯನ್ ರೈಲ್ವೇಸ್ನಲ್ಲಿ ಏನು ತೋರಿಸಿತು ಅಂದರೆ ನಿಮಗೆ SC/ST ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಲ್ಲ, ಅಷ್ಟೇ ಉಳಿದಿಲ್ಲ, ಜಾಸ್ತಿ ಆಗಿದೆ. ರಿಸರ್ವೇಷನ್ ಹ್ಯಾಸ್ ಕ್ರಿಯೇಟೆಡ್ ಮೋರ್ ಪ್ರೊಡಕ್ಟಿವಿಟಿ. ನಿಮಗೆ ಇಂಡಿಯನ್ ರೈಲ್ವೇಸ್ನ ರಿಸರ್ವೇಷನ್ ಮೋರ್ ಪ್ರೊಡಕ್ಟಿವಿಟಿ ಕೊಟ್ಟಿದೆ ಅಂದರೆ ಕ್ರಿಕೆಟ್ನಲ್ಲಿ ಮೀಸಲಾತಿ ಕೊಟ್ಟರೆ ದ ಟೀಮ್ ವಿಲ್ ಇಂಪ್ರೂವ್. ಯು ವಿಲ್ ಹ್ಯಾವ್ ಬೆಟರ್ ಪ್ಲೇಯರ್ಸ್, ಯು ವಿಲ್ ಹ್ಯಾವ್ ಮೋರ್ ರೆಪ್ರೆಸೆಂಟೇಟಿವ್ ಪ್ಲೇಯರ್ಸ್. ಇವಾಗ ಯಾರಾಗ್ತಾ ಇದ್ದಾರೆ ಕ್ರಿಕೆಟ್ನಲ್ಲಿ ಅಂದರೆ ಟ್ಯಾಲೆಂಟಿಂದ ಅಲ್ಲ, ಇವಾಗ ಯಾರಂದರೆ ಇನ್ಫ್ಲೂಯೆನ್ಸಿಂದ ಆಗ್ತಾ ಇದೆ, ನೆಟ್ವರ್ಕ್ ಇಂದ ಬರ್ತಾ ಇದೆ, ದುಡ್ಡಿಂದ ಬರ್ತಾ ಇದೆ. ಹೌದು, ಯಾಕಂದ್ರೆ ಇತ್ತೀಚಿನ ಭಾರತ ತಂಡದ ಆಯ್ಕೆಯನ್ನ ಗಮನಿಸಿದ್ರೆ ಚೇತನ್ ಅವರು ಹೇಳೋದ್ರಲ್ಲಿ ಎಲ್ಲೋ ಒಂದ್ ರೀತಿ ನಿಜ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ನವರು ಮುಂಬೈ ಪರವಾಗಿ ಆಡಿರೋರು ಹೆಚ್ಚಿಗೆ ಆಯ್ಕೆ ಆಗ್ತಾರೆ. ಈ ಮುಂಬೈ ಮಾಫಿಯಾ ಕ್ರಿಕೆಟ್ ನಲ್ಲಿ ಮೊದಲಿಂದನೂ ಇದೆ, ಅತಿ ಹೆಚ್ಚು ಮುಂಬೈ ಆಟಗಾರರು ಬರ್ತಿರ್ತಾರೆ. ಈಗ ನೋಡಿ ಅವ್ರು ಜಾಸ್ತಿ ಇದ್ದಾರೆ. ಗುಜರಾತ್ ಟೈಟನ್ಸ್ ಅವರು ಈಗ ಮುಂದೆ ಬರುವಂತ ಯಾವ್ದು ಟೆಸ್ಟ್ ಸೀರೀಸ್ ನಲ್ಲಿ 7 ಜನ ಆಯ್ಕೆ ಆಗಿದ್ದಾರೆ. ಹೌ ಇಟ್ಸ್ ಪಾಸಿಬಲ್? ಸಂಜು ಸ್ಯಾಮ್ಸನ್ ಪ್ರತಿ ಸರಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಸಿ when you increase the pool, see first of all ಬೇರೆ ಸ್ಪೋರ್ಟ್ಸ್ನಲ್ಲಿ ರೆಪ್ರೆಸೆಂಟೇಷನ್ ಇದೆ. ಯಾಕಂದರೆ ನಿಜವಾಗ್ಲೂ ಒಂದು ರೀತಿ ಒಂದು ಗ್ರಾಮೀಣ ಭಾಗದಿಂದ ನಮಗೆ ಬೇರೆ ಬೇರೆ ಕಡೆಯಿಂದ ನಾವು ಟ್ಯಾಲೆಂಟ್ ಕೂರಿಸಿ ಅದನ್ನು ಬೆಳೆಸೋ ಸಾಧ್ಯತೆಗಳಿದೆ. ಅದಕ್ಕೂ ನಾವು ಫಂಡಿಂಗ್ ಬೇಕು, ಬೇರೆ ಬೇರೆ ರೀತಿ ಕೋಚಿಂಗು, ಸ್ಕೌಟಿಂಗ್ ಬೇಕಾಗುತ್ತೆ. ಬಟ್ ಕ್ರಿಕೆಟ್ನಲ್ಲಿ ಸಿನ್ಸ್ ಇಟ್ ಹ್ಯಾಸ್ ದ ಮೀಡಿಯಾ ಪ್ರೆಸೆನ್ಸ್, ಸಿನ್ಸ್ ಇಟ್ ಹ್ಯಾಸ್ ದ ಮನಿ ಪ್ರೆಸೆನ್ಸ್, ಸಿನ್ಸ್ ಇಟ್ ಹ್ಯಾಸ್ ದ ಆಕ್ಸೆಸ್ ಟು ರಿಸೋರ್ಸಸ್ ಆ್ಯಂಡ್ ಪವರ್ ಆ್ಯಂಡ್ ಪ್ರಿವಿಲೇಜ್, ಅದು ಇಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಲಾಬೀಸ್. ನಾವು ಅದರಲ್ಲಿ ಮೀಸಲಾತಿ ತಂದರೆ
ಜನಸಂಖ್ಯೆ ಆದ್ರ ಮೇಲೆ ಪ್ರಾತಿನಿಧ್ಯ. ಆವಾಗ ನಿಜವಾದ ಪ್ರತಿಭೆ ಹುಡುಕತ್ತೆ. ದ ಪೂಲ್ ಆಫ್ ಕ್ಯಾಂಡಿಡೇಟ್ಸ್, ದ ಪೂಲ್ ಆಫ್ ಪೀಪಲ್ ಹೂ ಆರ್ ಗುಡ್ ಪ್ಲೇಯರ್ಸ್, ಅದು ಹುಡುಕೋದು ಜಾಸ್ತಿ ಆಗುತ್ತೆ. ಇಲ್ಲಪ್ಪ ನಾವು ಒಂದು SC ಪ್ಲೇಯರ್ನ ಕರ್ಕೊಂಡ್ಬರ್ಬೇಕು, ಒಂದು ST ಪ್ಲೇಯರ್ ಹುಡುಕಬೇಕು, ಒಂದು OBC ಪ್ಲೇಯರ್ ಹುಡುಕಬೇಕು ಅಂತ ಬಂದಾಗ ಯು ವಿಲ್ ಗೆಟ್ ದ ಬೆಸ್ಟ್ ಪ್ಲೇಯರ್ಸ್. ದ್ಯಾಟ್ ವಿಲ್ ಇಂಪ್ರೂವ್ ದ ಟೀಮ್, ದ್ಯಾಟ್ ವಿಲ್ ಮೇಕ್ ಫಾರ್ ನ್ಯೂ ರೋಲ್ ಮಾಡಲ್ಸ್, and that will make for a social justice paradigm. ಈಗ ಈ ರಿಸರ್ವೇಶನ್ ಅನ್ನೋ ವಿಚಾರಗಳನ್ನ ನೀವು ಕ್ರಿಕೆಟ್ ನಲ್ಲಿ ನೀವೇನು ಹೋರಾಟ ಮಾಡ್ತಿದ್ರಲ್ಲ ಚೇತನ್ ಅವರೇ, ಈಗ ಈ ರಿಸರ್ವೇಶನ್ ಅನ್ನೋದಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ವ್ಯಾಖ್ಯಾನ ನೀಡಿದೆ. ಏನ್ ನೀಡಿದೆ ಅಂತಂದ್ರೆ, ಈ IAS, IPS, IFS ಆಫೀಸರ್ಸ್ ಅವ್ರ ಮಕ್ಕಳಿಗೆ ಮೀಸಲಾತಿಯ ಅವಶ್ಯಕತೆ ಇದೆಯಾ? ಇವ್ರಿಗೆ ಆಲ್ರೆಡಿ ಇವರು ಅನುಕೂಲವನ್ನ ಪಡೆದಿರ್ತಾರೆ, ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ಬಂದಿರ್ತಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಲ್ಪ ಸಬಲರಾಗಿರ್ತಾರೆ. ಅಂಥವ್ರ ಮಕ್ಕಳಿಗೆ ಒಂದು ಮೀಸಲಾತಿಯ ಅವಶ್ಯಕತೆ ಇದೆಯಾ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇಟ್ಸ್ ಅ ಇಂಪಾರ್ಟೆಂಟ್ ಡಿಸ್ಕಷನ್ ಟು ಹ್ಯಾವ್. ನಮಗೆ ಇವಾಗ ಮೀಸಲಾತಿಯ ಪರಿಕಲ್ಪನೆಯಲ್ಲಿ ನಮಗೂ ಕೂಡ ವಿ ನೀಡ್ ಅ ಜಸ್ಟಿಸ್ ಮೆಕ್ಯಾನಿಸಮ್ ವಿತಿನ್ ದ ಜಸ್ಟಿಸ್ ಮೆಕ್ಯಾನಿಸಮ್. ವೈಜ್ಞಾನಿಕವಾಗಿ ನಿಮಗೆ SCಗಳಲ್ಲಿ, STಗಳಲ್ಲಿ, OBC, MBCಗಳಲ್ಲಿ ಪ್ರವರ್ಗ 1, 2A, 3A, 3B ಇದರಲ್ಲಿ ನಮಗೇನು ಬೇಕು ಅಂದರೆ, ಯಾರನ್ನು ನಾವು ಗುರುತಿಸಬೇಕು ಅಂದರೆ ಎಸ್ಪೆಷಲಿ those within those communities who are more from backward communities, economic, low income areas, rural area, state syllabus, ಕನ್ನಡ ಮಾತೃಭಾಷೆ, ಡಿಸಬಿಲಿಟಿ, ಇದನ್ನು ನಾವು ಗುರುತಿಸಿ that must be the focus. ಇವಾಗ ಏನಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಇವಾಗ SC, ST ಸ್ಪೆಸಿಫಿಕ್ಲಿ 100 ವರ್ಷ 1000 ವರ್ಷಗಳಿಂದ ಈ ಕಮ್ಯುನಿಟಿಗಳು, ಆ್ಯಂಡ್ ಟು ಸಮ್ ಲೆವೆಲ್ MBC, OBC ಕಮ್ಯುನಿಟಿ, ಸಮ್ ಲೆವೆಲ್ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟೀಸ್ ಶಿಕ್ಷಣದ ವಂಚಿತರಾಗಿದೆ. ಸೊ 100 ವರ್ಷ 1000 ವರ್ಷ ಮಹಿಳೆಯರು ಸೇರಿ ಶಿಕ್ಷಣದ ವಂಚಿತರಾಗಿದ್ದಾಗ ನಿಮಗೆ ದ ಪೂಲ್ ಇಸ್ ನಾಟ್ ಆಸ್ ಬಿಗ್ ಆಸ್ ಅದರ್ ಮೇ ಬಿ ಜನರಲ್ ಕ್ಯಾಟಗರಿ ಪೂಲ್. ಸೊ ಏನಾಗತ್ತೆ ಅಂದರೆ, ದ ಕಾಂಪಿಟಿಷನ್ ಮೈಟ್ ಬಿ ಕಂಪ್ಯಾರಿಟಿವ್ಲಿ ಲೆಸ್ ಆ್ಯಂಡ್ ಸಿಕ್ಕಿರೋರಿಗೆ ಸಿಗ್ತಾ ಇರ್ಬೋದು. ಹೋಗ್ತಾ ಹೋಗ್ತಾ ಶಿಕ್ಷಣದ ಮಹತ್ವ ಗೊತ್ತಾದಷ್ಟು, ಶಿಕ್ಷಣ ಎಲ್ಲರಿಗೂ ಸಿಕ್ತಷ್ಟು, the pool will definitely become more competitive because there's more people involved. ಜಾಸ್ತಿ ಜನಕ್ಕೆ ಶಿಕ್ಷಣ ಸಿಗ್ತಾ ಇದೆ. ನೋಡಿ ಹೇಮಂತ್ ಅವರೇ, ಅದರಲ್ಲಿ ನಾನು IAS, IPS, IFS ಅದ್ರಲ್ಲಿ ಯಾರು ಸಿಕ್ಕಿರುತ್ತೋ ಅದನ್ನು ಒಂದು ರೀತಿ ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಅದಕ್ಕೆ ಒಂದು ಅಮೆಂಡ್ಮೆಂಟ್ಸ್ಗಳು ತಂದು ಅದು ಕೂಡ ಒಂದು ರೀತಿ ಒಂದು ವೈಜ್ಞಾನಿಕವಾಗಿ ಸರಿಪಡಿಸೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಒಂದು ವ್ಯಕ್ತಿಯ ಬೆಳವಣಿಗೆ ಶಿಕ್ಷಣದಿಂದ ಮೇನ್ ಕಾರಣ ಅಂದರೆ ಅವ್ರು ಎಷ್ಟು ಬುದ್ಧಿವಂತರ, ಸೋಕಾಳ್ ಬುದ್ಧಿವಂತರಲ್ಲ, ಎಷ್ಟು ಕಷ್ಟಪಡ್ತಾರೆ, ಓದ್ತಾರೆ, ಎಷ್ಟು ಗಂಟೆಗಳು ಸ್ಟಡಿ ಮಾಡ್ತಾರಲ್ಲ. ದ ಮೇನ್ ರೀಸನ್ ಫಾರ್ ದ ಸಕ್ಸಸ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಥ್ರೂ ಎಜುಕೇಷನ್ ಅಂದರೆ ಇಟ್ ಇಸ್ ಹೌ ಮೆನಿ ಜನರೇಷನ್ಸ್ ಆಫ್ ಎಜುಕೇಷನ್ ಅವ್ರ ಫ್ಯಾಮಿಲಿನಲ್ಲಿ ಇರೋದು. ನಿಮ್ಮ ಕುಟುಂಬದಲ್ಲಿ 3, 4, 50 ಕುಟುಂಬದಲ್ಲಿ ತಲೆಮಾರುಗಳಿಂದ ನೀವು ಶಿಕ್ಷಣ ಇದ್ದರೆ ಯು ವಿಲ್ ಗೆಟ್ ದ ಬೆನಿಫಿಟ್. ನೀವು ನಿಮ್ಮ ತಂದೆ ತಾಯಿ ಹೆಬ್ಬೆಟ್ಟು, ನಿಮ್ಮ ತಂದೆ ತಾಯಿ ಶಿಕ್ಷಣದ ಮಹತ್ವ ಗೊತ್ತಿಲ್ಲ, ನೀವೇ ಫಸ್ಟ್ ಜನರೇಷನ್ ಎಜುಕೇಟೆಡ್ ಅಂತ ಬಂದರೆ ಮ್ಯಾಸಿವ್ ಡಿಸಡ್ವಾಂಟೇಜ್. ಸೊ ಯಾರು ಇವತ್ತಿನ ದಿನ ಆ ಮ್ಯಾಸಿವ್ ಡಿಸಡ್ವಾಂಟೇಜ್ ಇರೋದು, ಹೆಚ್ಚಾಗಿ ಶೂದ್ರ, ಅತಿ ಶೂದ್ರ ಕಮ್ಯುನಿಟೀಸ್ ಆರ್ ಮೋರ್ ಎಜುಕೇಷನಲ್ಲಿ ಮಾರ್ಜಿನಲೈಸ್. ಇವಾಗ ನಮ್ಮ ಶಿಕ್ಷಣದ ಮಹತ್ವ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬಟ್ ಆ ಶಿಕ್ಷಣ ಅಂದರೆ ಬರೀ ಪಠ್ಯಪುಸ್ತಕದ ಶಿಕ್ಷಣ ಆಗ್ಬಾರ್ದು, ಚಳುವಳಿಯ ಶಿಕ್ಷಣವು ಭಾಳ ಮುಖ್ಯ ಅಂತ ನನ್ನ ಭಾವ.